ಹಾಯ್ ಆಲ್, ನಾನಿವತ್ತು ಒಂದು ಅಡುಗೆ ಮನೆದು ಒಂದು ಸಿಂಪಲ್ ಆಗಿರೋದು ಒಂದು ಟಿಪ್ಸ್ ಹೇಳ್ತೀನಿ. ಸೊ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ. ಮನೆಗಳಲ್ಲಿ ಹಳೇದು ಸಾಕ್ಸ್ ಇರುತ್ತಲ್ಲ, ವೇಸ್ಟ್ ಆಗಿ ಬೇಡ ಅಂತೇಳಿ ಹಾಕಿ ಯೂಸ್ ಮಾಡೋದು, ಅದನ್ನು ಒಂದು ಸಾಕ್ಸ್ ತೊಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಮಧ್ಯಕ್ಕೆ. ನೋಡಿ, ಈ ರೀತಿ ನಾವು ಒಂದೇ ಸಮಾನದಲ್ಲಿ ಒಂದು ಸಾಕ್ಸ್ನ ತೊಗೊಂಡು ನಾವು ಕಟ್ ಮಾಡಿಕೊಂಡು, ನಾವು ಎಣ್ಣೆ ಕ್ಯಾನ್ಗಳಿರುತ್ತಲ್ಲ, ನಾನು ಈ ರೀತಿ ಕ್ಯಾನ್ನಲ್ಲೇ ನಾನು ಬಳಸ್ಕೊಳ್ಳೋದು. ಇದು ಏನಂತ ಅಂದರೆ, ಈ ಹಪ್ಳ, ಬಜ್ಜಿ, ಬೋಂಡ ಅಥವಾ ನಾನ್ ವೆಜ್ ಮಾಡಿ ಉಳಿದಂಥ ಎಣ್ಣೆ ಇರುತ್ತಲ್ಲ, ಸೊ ಅದನ್ನು ನಾನು ಈ ಕ್ಯಾರಿಯರ್ಗೆ ಹಾಕಿಟ್ಟಿರ್ತೀನಿ ಯಾವಾಗಲೂ. ಸೊ ಆ ಕ್ಯಾರಿಯರ್ಗೆ ಈ ಥರ ಹಳೆಯ ಸಾಕ್ಸ್ನ ನಾನು ಯಾವಾಗಲೂ ಬಳಸ್ತೀನಿ, ಇದನ್ನು ಬಿಸಾಡೋದಿಲ್ಲ. ಈ ರೀತಿ ಹಾಕೋದ್ರಿಂದ ಸೊ ನಾವು ಎಣ್ಣೆ ಮೇಲೆ ಅಂದರೆ ಸ್ಪೂನಿಂದ ತೊಗೊಂಡಾಗ ಚೆಲ್ಲುತ್ತೆ ಅನ್ನೋದು ಏನೂ ಇರೋದಿಲ್ಲ, ಹಾಳಾಗುತ್ತೆ, ಕ್ಯಾನು ಜಿಡ್ಡು ಕಟ್ಟುತ್ತೆ ಅಂತ. ಸೊ ಆ ಎಣ್ಣೆ ಎಲ್ಲ ಇದ್ರ ಮೇಲೆ ಸಾಕ್ಸ್ ಮೇಲೆ ಬಿದ್ದಿರುತ್ತೆ, ಈಸಿಯಾಗಿ ರಿಮೂವ್ ಆಗುತ್ತೆ, ಮತ್ತು ಕಲೆನೂ ಕಾಣಲ್ಲ, ಜಿಡ್ಡಿನ ಅಂಶನೂ ಇರೋದಿಲ್ಲ. ಸೊ ಇದು ತುಂಬ ಉಪಯೋಗ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ಥರ. ನೋಡಿ, ನಾನಿಲ್ಲಿ ಹಪ್ಳ ಕರೆದಿದ್ದ ಎಣ್ಣೆ ಇದರೊಳಗಡೆ ಹಾಕಿಟ್ಕೊತಾ ಇದ್ದೀನಿ. ಉಪಯೋಗಿಸೋದಕ್ಕೆ ಬಹಳ ಸುಲಭ ಇರುತ್ತೆ. ಈ ಟಿಪ್ಸು ನಿಮ್ಗೆ ಇಷ್ಟ ಆಗಿದರೆ ಮತ್ತೆ ನನಗೆ ಕಮೆಂಟ್ ಮಾಡಿ. ಮತ್ತೆ ಒಳ್ಳೆ ಟಿಪ್ಸ್ಗಳನ್ನ ಅಡುಗೆ ಮನೆಗೆ ಯೂಸ್ ಆಗೋವಂಥದ್ದನ್ನು ನಾನು ನಿಮಗೆಲ್ಲರಿಗೂ ಹೇಳ್ಕೊಡ್ತೀನಿ.